ಇವತ್ತು ಬಂದಿರೋದು ಆಟೋ ಪಾಯಿಂಟ್ಸ್ ಅಂತ. ಹಾಗಾಗಿ ಗನ್ ಮೆಟಲ್ ಗ್ರೇ ಪೇಂಟ್ ಹಾಕಿದ್ರ ಬರೀ 10,000. ಬರೀ 10,000. ಲೋ ಬಜೆಟ್ ಅಲ್ಲಿ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒನ್ಲಿ ಒನ್ ಬೆಲೆ 30,000 ರೂಪಾಯಿಗೆ ಆಗುತ್ತೆ. FC ಆಗಿದೆ 5 ವರ್ಷ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಒಬ್ಬರೇ ಓನರು 30,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ ಆನ್ ದ ಸ್ಪಾಟ್ ಬೆಸ್ಟ್ ಆಫ್ ದಿ ಬೆಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತೀವಿ ನಾವು. ಗಾಡಿ ಬಗ್ಗೆ ತಿಳುವಳಿಕೆ ಅವರು ಬಂದು ಚೆಕ್ ಮಾಡಿ ನೋಡಿ ಓಡಿಸಿ ತಗೊಳ್ಳಿ. ಯಾರಿಗಾದ್ರೂ ಸಿಂಗಲ್ ಓನರ್ ಗಾಡಿನ ವೆಹಿಕಲ್ ನಮಗೆ ಹುಡುಕ್ತಾ ಇದ್ರೆ 10,000 ರೂಪಾಯಿಗೆ ಆಗುತ್ತೆ. ಖಂಡಿತ ಹೊಸ ತರ ಕಾಣಿಸ್ತಾ ಇದೆ ನೋಡಿ. 2020ನೇ ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅಷ್ಟು ಜನ ವೀಕ್ಷಕರು ನೋಡ್ಬೋದು. ಈ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ಬಂದು ಗಾಡಿ ಅಂತ ಹೋಗ್ಬಿಡ್ತಾರೆ. ಇನ್ನೊಂದು TVS XL 100 ಇದು ಬೆಲೆ ಬಂದ್ಬಿಟ್ಟು ನಿಮಗೆ 8,000. 100% ಟೆಸ್ಟ್ ರೈಡ್ ಕೊಡ್ತೀವಿ. ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಬೋದು. ನ್ಯೂ 300 ತುಂಬ ಜನ ಕೇಳ್ತಾ ಇರ್ತೀರಾ. 2016ನೇ ಮಾಡಲು ಓಡಿರೋದು ಒಂದು 30,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ ಗಾಡಿ ಕಂಡೀಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. 7-8 ಸ್ಕೀಮ್ಸ್ಗಳಿವೆ. ಅದರಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ 1,000 ಯೂಸ್ ಮಾಡ್ಬೋದು. ಸರ್ ನಮಸ್ತೆ. ನಮಸ್ತೆ. ಆರಾಮ ಸರ್? ಆರಾಮ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್. ಇವಾಗ ನಿಮ್ಮ ಶಾಪ್ ಹತ್ರ ಬಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಅಂತ ನೋಡ್ತಾರೆ. ಸ್ಟಾರ್ಟಿಂಗ್ ಮೊಪೆಡ್ಸ್ ಅಲ್ಲಿ ಬೈಕ್ಸ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಅಂದ್ರೆ 20,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮೊಪೆಡ್ಸ್ ಅಲ್ಲಿ ಬೈಕ್ಸ್ ಅಲ್ಲೂ ನೀವು 20,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಕಮ್ಮಿನೂ ಸಿಗುತ್ತೆ. 15,000 18,000 ಸ್ಟಾರ್ಟ್ ಆಗುತ್ತೆ. ಬಟ್ ಬೇಸಿಕ್ಲಿ ನಮ್ಮ ಹತ್ರ 20,000 ರೂಪಾಯಿ 25,000 ರೂಪಾಯಿಂದ ಒಳ್ಳೆ ಬೈಕ್ ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಮೊಪೆಡ್ಸು ಇದೆ. ಒಳ್ಳೆ ಮೈಲೇಜ್ ಕೊಡೋ ಬೈಕ್ಸು ಇವೆ. ಓಕೆ, ಇವತ್ತು ಎಷ್ಟು ಗಾಡಿಗಳು ನಾವು ನೋಡ್ಬೋದು? ಇಲ್ಲಿ ಅಮ್ಮಮ್ಮ ಅಂದ್ರೆ ಎಕ್ಸಾಕ್ಟ್ಲಿ ನಮ್ದು 2 ಶೋರೂಮ್ಸ್ ಇದೆ ಅಪೋಸಿಟ್ ಅಲ್ಲಿ. ಇನ್ನೊಂದು ಇಲ್ಲಿ ಎಲ್ಲ ಕೂಡಿ ನಿಮ್ಗೆ ಒಂದು 80ರಿಂದ 100 ವೆಹಿಕಲ್ಸ್ ನೋಡ್ಬೋದು. ಈಗಲೇ ಬೈ ಚಾನ್ಸ್ ನಿಮಗೆ ಬೇಕಾಗಿರೋ ಮಾಡೆಲ್ಸ್ ವಿಡಿಯೋಲಿ ನಿಮಗೆ ಕಾಣಿಸಿಲ್ಲ ಅಂದ್ರೂ ತರಿಸ್ಕೊಡ್ತೀರಾ ಸರ್? ತರಿಸ್ಕೊಡ್ತೀವಿ. ನೀವು 15-20 ಮಿನಿಟ್ಸ್ ಕುತ್ಕೊಂಡ್ರೆ ಇದು ಕಲರ್ಸ್ ಇಷ್ಟ ಆಗಿಲ್ಲ, ಮಾಡೆಲ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ತುಂಬಾ ವೆಹಿಕಲ್ ಸರ್ವಿಸ್ ಅಲ್ಲಿ ಇರುತ್ತೆ, ಕಸ್ಟಮರ್ಸ್ ತರ ಇರುತ್ತೆ, ನಮ್ಮ ಅಸೋಸಿಯೇಟ್ಸ್ ತರ ಇರುತ್ತೆ. ಕಾಲ್ ಮಾಡಿದ್ರೆ ಇಮಿಡಿಯೇಟ್ ತೋರಿಸ್ತೀವಿ, ತಾವು ನೋಡ್ಬೋದು, ಸೆಲೆಕ್ಷನ್ ಮಾಡ್ಬೋದು. ಓಕೆ, ಇವಾಗ ಎಕ್ಸ್ಚೇಂಜ್ ಅಂತ ಬಂದಾಗ ಸರ್ ಏನ್ ನಾನು ನೋಡ್ಕೊಂಡು ನೀವು ಗಾಡಿಗಳನ್ನ ತಗೊಂತೀರ? ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಆನ್ ದ ಸ್ಪಾಟ್ ನಿಮಗೆ ಪ್ರೈಸ್ ಕೊಡ್ತೀವಿ. ವೆಹಿಕಲ್ ಕಂಡೀಷನ್, ಡಾಕ್ಯುಮೆಂಟ್ಸು, ಓನರ್ಶಿಪ್ಸು ಸಬ್ಜೆಕ್ಟ್ ಟು ಕರ್ನಾಟಕ ವೆಹಿಕಲ್ಸ್ ಇದ್ರೆ ಆನ್ ದ ಸ್ಪಾಟ್ ಬೆಸ್ಟ್ ಆಫ್ ದಿ ಬೆಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತೀವಿ ನಾವು. ಇನ್ನೊಂದು ಸರ್, ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ ಇದೆ. ಸೊ ಯಾಕೆ ನಿಮ್ಮ ಹತ್ರನೇ ಬರಬೇಕು ಅಂತ ಯೋಚನೆ ಇರುತ್ತೆ? ಯೋಚನೆ ಯಾಕೆಂದ್ರೆ ಆಟೋ ಪಾಯಿಂಟ್ ನಾವು ಈ ಮಾರ್ಕೆಟ್ ಅಲ್ಲಿ 30-35 ವರ್ಷದಲ್ಲಿ ಫೀಲ್ಡ್ ಅಲ್ಲಿ ಇದ್ವಿ. ಇದೇ ಶಾಪ್ ಅಲ್ಲೇ ಇರೋದಾ? ಇಲ್ಲ, ನಮ್ ಜಸ್ಟ್ ಆಪೋಸಿಟ್ ಹಳೆ ಶಾಪ್ ಅಲ್ಲಿ ತುಂಬಾ ಜಸ್ಟ್ ಎದುರುಗಡೆ ಅಲ್ಲಿ ಕರ್ಕೊಂಡು ತೋರಿಸ್ತೀವಿ. ಅಲ್ಲೂ ಸ್ಟಾಕ್ ಗಳಿವೆ. ಈ ಫೀಲ್ಡ್ ಅಲ್ಲಿ ಇಂಡಸ್ಟ್ರಿಯಲ್ಲಿ, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಮೋರ್ ದ್ಯಾನ್ 30 to 35 ಇಯರ್ಸ್ ಇದೆ. ನೀವು ನಮ್ಮ ಬಗ್ಗೆ ಮಾರ್ಕೆಟ್ ಅಲ್ಲಿ ವಿಚಾರಿಸಬಹುದು, ಗೂಗಲ್ ಅಲ್ಲಿ ನೋಡಬಹುದು, ಜಸ್ಟ್ ಅಲ್ಲಿ ನೋಡಬಹುದು, ಆನ್ಲೈನ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಕಡೆ ನೀವು ನಮ್ಮ ಬಗ್ಗೆ ತಿಳುವಳಿಕೆ ಮಾಹಿತಿ ತಗೋಬಹುದು. ಖಂಡಿತ ವೀಕ್ಷಕರೇ, ನಾನು ಅಷ್ಟೇ ಸುಮಾರು ನಾನು ಒಂದು 20 days ಇಂದ ಚೆಕ್ ಮಾಡ್ತಾರೆ ಈ ಶಾಪಲ್ಲಿ ಯಾವ ಥರ ಸರ್ವಿಸ್ ಕೊಡ್ತಿದ್ದಾರೆ, ಯಾವ ಥರ ಕಸ್ಟಮರ್ ರೇಟಿಂಗ್ ಕೂಡ ಇದೆ, ಗೂಗಲ್ ರೇಟಿಂಗ್ ಕೂಡ ಇದೆ. ಒಂದ್ಸಲಿ ಸುಮ್ಮನೆ ಹಂಗೆ ಕಸ್ಟಮರ್ ಥರ ನಾನು ಒಂದ್ಸಲಿ ಬಂದಿದ್ದೆ ಸರ್, ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗಿದೆ. ಸೊ ಫಸ್ಟು ನೋಡೋದು ಕಸ್ಟಮರ್ಗಳು ಸರ್ವಿಸ್ ಯಾವ ಥರ ಕೊಡ್ತಾರೆ, ಹೇಗೆ ಮಾತಾಡ್ತಾರೆ ಕ್ಲೈಂಟ್ ಹತ್ರ, ಅವ್ರು ತಗೊಳ್ಳಿ ಬಿಡಲಿ ಸೆಕೆಂಡ್ರಿ. ಸೊ ಬಂದಾಗ ಫಸ್ಟು ನೀವು ಅವ್ರ ಹತ್ರ ಹೆಂಗೆ ಮಾತಾಡ್ತೀರಾ ಅದನ್ನು ಫಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನಾವು ತೋರಿಸ್ಕೊ ಬಂದ್ಬಿಡೋ ಸರ್ ಯಾವ ಮಾಡೆಲ್ಸ್ ಇದೆ, ಏನೇನು ಪ್ರೈಸ್ನ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆನಾ? ಬನ್ನಿ ಸರ್ ನೋಡಿ. ನಮ್ದ್ರಲ್ಲಿ TVS ರೈಡರ್ 22ನೇ ಮಾಡಲು 20,000 ಓಡಿರೋದು ಬೈಕ್, ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್ಡ್. ಇದು ಬಂದ್ಬಿಟ್ಟು 85,000 ರೂಪಾಯಿ ಹೇಳ್ತಾ ಇರೋದು. ಒಂದು 80,000 ರೂಪಾಯಿ ರೇಂಜ್ ಅಲ್ಲಿ ಪ್ರೈಸ್ ಅಲ್ಲಿ ಆಗುತ್ತೆ. ಆಗೋಗ್ಬಿಡುತ್ತಾ? ಸೊ ಟೈರ್ ಕೂಡ ಚೆನ್ನಾಗಿದೆ ನೋಡಿ, 60 to 70% ಟೈರ್ ಸೂಪರ್ ಆಗಿದೆ. 21ನೇ ಮಾಡಲು ಡ್ಯೂಕ್ 200, ವೆರಿ ವೆಲ್ ಮೇಂಟೈನ್, ತುಂಬಾ ಬರೀ 8,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಇದು ಬಂದ್ಬಿಟ್ಟು 1,95,000 ರೂಪಾಯಿ ಫೈನಲ್ ಟು ಫೈನಲ್ ಕೊಡ್ತೀವಿ. ಓಕೆನಾ ಸರ್? ಮತ್ತೆ ಇನ್ನೊಂದು, ಇದೆಲ್ಲ ಸರ್ವಿಸ್ ಆಗಿರುತ್ತೆ ನಿಮ್ಮ ಕಡೆಯಿಂದ? ಆಲ್ಮೋಸ್ಟ್ ಆಲ್ ವೆಹಿಕಲ್ಸ್ ಎಲ್ಲ ಸರ್ವಿಸ್ ಆಗಿರುತ್ತೆ. ತಾವು ಚೆಕ್ ಮಾಡ್ಬೋದು. ಶೋರೂಮ್ ಅಲ್ಲಿ ನೀವು ಪರ್ಸನಲ್ ಮೆಕ್ಯಾನಿಕ್ ಚೆಕ್ ಮಾಡಿಸ್ಕೋಬಹುದು. ಸದ್ಯಕ್ಕೆ ಏನ್ ಬೇಕಾಗಿರಲ್ಲ. ಮುಂದೆ ಒಂದು 200-300 ಕಿಲೋಮೀಟರ್ ಓಡಿಸ್ಬಿಟ್ಟು ತಾವು ಸರ್ವಿಸಿಂಗ್ ಕೊಡ್ಬೇಕಾಗುತ್ತೆ. ಸದ್ಯಕ್ಕೆ ಏನ್ ಬೇಕಾಗಿಲ್ಲ. ನಿಮ್ಮ ಹತ್ರ ಇಲ್ಲಿ ಬಂದಾಗ ನಿಮ್ಗೆ ಎಲ್ಲ ಗಾಡಿ ಅಷ್ಟೇ ಸರ್ವಿಸ್ ಮೇಂಟೈನ್ ಮಾಡಿರ್ತಾರೆ. ಹೌದು. ಈಗ ಪಲ್ಸರ್ 220 ತುಂಬಾ ಜನ ಕೇಳ್ತಾ ಇದ್ದೀರಾ. 2016ನೇ ಮಾಡಲು. ಇದು ಬಂದ್ಬಿಟ್ಟು ಒಂದು 58,000 ರೂಪಾಯಿ ಆರೆಂಜ್ ಅಲ್ಲಿ ಆಗುತ್ತೆ. 58 ನೋಡಿ ಸರ್, ನಾವು ಬೆಸ್ಟ್ ಏನೋ ಬೇಕೇ ಬೇಕು ಅನ್ನೋರಿಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಬೇಕೇ ಬೇಕು, ನೆಗೋಷಿಯೇಟ್ ಮಾಡಿ. ಫೈನಾನ್ಸ್ ಬೇಕಾದ್ರೂ ಫೈನಾನ್ಸ್ ಆಪ್ಷನ್ಸ್ ಇವೆ. EMI ಆಪ್ಷನ್ ಕೂಡ EMI ಈಸಿ ಅವೈಲೇಬಲ್. ಬ್ಯಾಂಗ್ಳೂರು ಸಿಟಿ ರೇಡಿಯಸ್ ಒಂದು 55-60 ಕಿಲೋಮೀಟರ್ ಇರೋರಿಗೆ ಆನ್ ದ ಸ್ಪಾಟ್ ಅರ್ಧ ಗಂಟೆ ಸ್ಪಾಟ್ ಅಪ್ರೂವಲ್ ಕೊಡಿಸ್ತೀವಿ. ಈಗ MT 150 ವಿತ್ ABS, ಸಿಂಗಲ್ ಓನರ್, ಸೂಪರ್ ಕಂಡೀಷನ್,
ವೆಲ್ ಮೇಂಟೈನ್ಡ್. ಇದು ಪ್ರೈಸ್ ಬಂದ್ಬಿಟ್ಟು 1,65,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಹೌದಾ? ಡ್ಯೂಕ್ RC 200 2019 ತಾವ್ ನೋಡ್ಬೋದು ಹೇಗ್ ಮೇಂಟೈನ್ ಮಾಡಿದ್ದಾರೆ. ಎರಡು ಹೊಸ ಟೈರ್ ಸಿಗಿದೆ, ಸೂಪರ್ ಆಗಿದೆ, ವೆರಿ ವೆಲ್ ಮೇಂಟೈನ್ಡ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1,85,000 ಹೇಳ್ತಾ ಇದೀವಿ, ಸ್ವಲ್ಪ ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಈ ಪಲ್ಸರ್ 200 NS ವಿತ್ ABS ವೈಟ್, ತುಂಬಾ ಜನ ಕೇಳ್ತಾ ಇರ್ತೀರಾ. ಇದು 1,20,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಓಡಿರೋದು ಒಂದು 24,000 ಏನು ಓಡಿಸಿದ್ದಾರೆ. ಹೌದು. ಈಗ ತಾವ್ ನೋಡ್ಬೋದು ಪಲ್ಸರ್ NS 200 ಇನ್ನೊಂದು ವೈಟ್ ಅಂಡ್ ಗ್ರೇ ಕಾಂಬಿನೇಷನ್ ವಿತ್ ABS, ಸೂಪರ್ ಆಗಿದೆ. ಹೌದು ನೋಡಿ, ಇದು 1,30,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ತಾವ್ ನೋಡ್ಬೋದು ಲೇಟೆಸ್ಟ್ ಪಲ್ಸರ್ NS 200 ವೈಟ್, ಬರೇ ಓಡಿಸಿರೋದು ಬರೇ 10,000 ಅಷ್ಟೇ ಓಡಿಸಿರೋದು. ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಫ್ರಮ್ ದ ಬಜಾಜ್, ಫುಲ್ ರೆಕಾರ್ಡ್ಸ್ ಅವೈಲೇಬಲ್, ತಾವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೋಬಹುದು. ಇದು ಪ್ರೈಸ್ ಬಂದ್ಬಿಟ್ಟು 1,55,000 ನೆಗೋಷಿಯಬಲ್ ಪ್ರೈಸ್. ಸೊ ಖಂಡಿತ ಬೇಗ ಬಂದ್ರೆ ನಿಮ್ಗೆ ಒಂದು ಆಫರ್ ಆಗಿರ್ಲಿ, ಸೊ ಮಾಡೆಲ್ಗಳಾಗಲಿ ಬೇಗ ಸಿಕ್ಬಿಡುತ್ತೆ ವೀಕ್ಷಕರೇ. ಸರ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ನೋಡ್ಬೋದು, ಹಿಮಾಲಯನ್ 2020 ಮಾಡಲು, ಓಡಿದ್ರು ತುಂಬಾ ಕಮ್ಮಿ, ವಿತ್ ಡ್ಯುಯಲ್ ಚಾನೆಲ್ ABS, ಸೂಪರ್, ತುಂಬಾ ಎಲ್ಲ ಆಕ್ಸೆಸರೀಸ್ ಸಮೇತ. ಹೌದು ಹೌದು. ಇದು ವೆರಿ ಫುಲ್ ಬ್ಲಾಕ್ ಮ್ಯಾಟ್ ಫಿನಿಶಿಂಗ್, ಮ್ಯಾಟ್ ಫಿನಿಶಿಂಗ್. ಇದು 2,20,000 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಎಕ್ಸ್ಪಲ್ಸ್ 400V 23 ಮಾಡೆಲ್, ಓಡಿರೋದು ಬರೀ 11,000 ಕಿಲೋಮೀಟರ್, ಎಕ್ಸಲೆಂಟ್ ಕಂಡೀಷನ್. ಇದು 1,50,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ಸೊ ವೀಕ್ಷಕರ ನೋಡ್ಬೋದು, ನಿಮಗೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗದೇ ಇರ್ಬೋದು. ಸೊ ಒಂದ್ಸಲಿ ಶಾಪ್ನ ವಿಸಿಟ್ ಮಾಡಿ, ಓಡಿಸ್ ನೋಡಿ, ಟೆಸ್ಟ್ ಡ್ರೈವ್ ಕೊಡ್ತೀರಲ್ವಾ ಸರ್? 100% ಟೆಸ್ಟ್ ರೈಡ್ ಕೊಡ್ತೀವಿ. ತಾವು ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಬೋದು, ಇಲ್ಲಾಂದ್ರೆ ಶೋರೂಮ್ ಚೆಕ್ ಮಾಡಿಸ್ಕೋಬಹುದು. ಎಲ್ರಿ ಯಾರು ಗಾಡಿ ಬಗ್ಗೆ ತಿಳುವಳಿಕೆ ಇರೋರು ಬಂದು ಚೆಕ್ ಮಾಡಿ ನೋಡಿ ಓಡಿಸಿ ತಗೊಳ್ಳಿ. ಸೊ ನೋಡಿ, 2-3 ಶಾಪ್ ಬೇಕಾದ್ರೆ ನೀವು ಹೋಗ್ಬಿಟ್ಟು ಬನ್ನಿ, ಈ ಒಂದು ಶಾಪ್ ಬನ್ನಿ, ಖಂಡಿತ ಈ ಶಾಪಿಗೆ ಬಂದ್ರೆ ನೀವು ಒಂದಲ್ಲ ಒಂದು ಗಾಡಿ ತಗೊಂಡು ಹೋಗ್ತೀರಾ. ಅದೊಂದು ಬುಲೆಟ್ ಎಲೆಕ್ಟ್ರಾ 2017 ಮಾಡಲು, ಸೆಲ್ ಸ್ಟಾರ್ ಡಿಸ್ ಬ್ರೇಕ್, ಓಡಿಸಿರೋದು 17,000 ಮಾತ್ರ, ವೆರಿ ವೆಲ್ ಮೇಂಟೈನ್ಡ್, ಸೂಪರ್ ಆಗಿದೆ. ಸೂಪರ್ ಆಗಿ ಮೇಂಟೈನ್ ಮಾಡೋರು ಸರ್. ಯಾರು ಓಡಿಸ್ತಾ ಇದ್ರು? ಏಜ್ ಪರ್ಸನ್ ಅವರು? ಇಲ್ಲ, ವೆರಿ ಯಂಗ್ ಪರ್ಸನ್, ಅವ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 1,48,000 ಕೊಡ್ತಾರೆ. ಸೂಪರ್ ಸರ್, ನೆಗೋಷಿಯಬಲ್. ರಾಯಲ್ ಎನ್ಫೀಲ್ಡ್ 500cc ಥಂಡರ್ಬರ್ಡ್, ಎಕ್ಸಲೆಂಟ್ ಕಂಡೀಷನ್, ವೆರಿ ಬ್ಯೂಟಿಫುಲ್ ಕಲರ್, ತುಂಬಾ ಸೂಪರ್ ಆಗಿದೆ. ಯಾವ ಮಾಡೆಲ್ ಅದು? ಇದು 2014, 90,000 ಹೇಳ್ತಾ ಇರೋದು. ಒಂದು ಫೈನಲ್ ಟು ಫೈನಲ್ 85,000 ಕೊಡೋಣ. 85 ಫೈನಲ್. ಟೈರ್ ಗಳು ನೋಡಬಹುದು, ಬಟನ್ ಟೈರ್ ಹಾಕ್ಸಿದ್ದಾರೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ. CBR 250 2013 ಮಾಡಲು, ವೆರಿ ವೆಲ್ ಮೇಂಟೈನ್ಡ್, ಎಕ್ಸಲೆಂಟ್ ಕಂಡೀಷನ್. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಇದು ಇದೊಂದು ಸ್ಪೆಷಾಲಿಟಿ ಏನಂದ್ರೆ, ದಿಸ್ ಇಸ್ ವಿತ್ ABS ಫ್ರಮ್ ದ ಕಂಪನಿ ಇಟ್ ಸೆಲ್ಫ್. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ 85,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಡ್ಯೂಕ್ 200 2016 ಮಾಡಲು, ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್, ಸರ್ವಿಸ್ ಹಿಸ್ಟ್ರಿ ಎಲ್ಲ ಸೂಪರ್ ಆಗಿದೆ. ಇದು ಓಡಿರೋದು ತಾವು ನೋಡ್ಕೋಬಹುದು ಇಲ್ಲೇ, ವೆರಿ ವೆಲ್, ತುಂಬಾ ಕಡಿಮೆ, ತುಂಬಾ ಕಡಿಮೆ, ಚೆನ್ನಾಗಿದೆ ಗಾಡಿ. ಇದು 1,45,000 ಆ ರೇಂಜ್ ಅಲ್ಲಿ ಆಗುತ್ತೆ. ಈಗ ತಾವು ನೋಡಬಹುದು ಯಮಹಾ R15 V3, ಇದು ಬಂದ್ಬಿಟ್ಟು 2019 ಮಾಡಲು, ಸೂಪರ್ ಕಂಡೀಷನ್. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1,38,000 ಫೈನಲ್ ಟು ಫೈನಲ್ ಆಗುತ್ತೆ. 1,48,000 ಹೇಳ್ತಾ ಇರೋದು, ನಿಮ್ಗೆ ಆಗೋ ಬೆಲೆ ಹೇಳಿರೋದು. ಸರ್ ಇವಾಗ ಬುಲೆಟ್ ಬಂದ್ಬಿಟ್ಟಿದೀವಿ. ಸೊ ತುಂಬಾ ಜನ ಬುಲೆಟ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ತುಂಬಾ ಜನ ಕೇಳ್ತೀರಾ. ಅದೊಂದು ಸ್ಪೆಷಲ್ ಆಗಿ ಗನ್ ಮೆಟಲ್ ಗ್ರೇ ಬೇಂತ ಕೇಳಿದ್ರ, ಗನ್ ಮೆಟಲ್ ಗ್ರೇ 2020. ಇದು ಬಂದ್ಬಿಟ್ಟು ವಿತ್ ಡ್ಯುಯಲ್ ಚಾನೆಲ್ ABS. ಟೈರ್ ಗಳೆಲ್ಲ ನೋಡಬಹುದು ಯಾವ ತರ ಓಡಿರೋದು, ತುಂಬಾ ಬರೀ 14,000 ಓಡಿದೆ. ಇದು 2,05,000 ಆಗುತ್ತೆ. 2,05,000 ಆಗುತ್ತಾ? ಹೌದು. ಇದೊಂದು ನೆಗೋಷಿಯಬಲ್ ಆಗುತ್ತೆ. ಇದು ಇನ್ನೊಂದು ಗನ್ ಮೆಟಲ್ ಗ್ರೇ 2018 ಮಾಡಲು, ಸಿಂಗಲ್ ಓನರು, ಸೂಪರ್ ಕಂಡೀಷನ್. ಪ್ರೈಸ್ ಬಂದ್ಬಿಟ್ಟು 1,75,000 ಫೈನಲ್ ಟು ಫೈನಲ್ ಆಗುತ್ತೆ. ಇನ್ನೊಂದು ಇದೆ ನೋಡಿ, 2021 ಮಾಡಲು, ಓಡಿರೋದು ಮಾತ್ರ 10,000, ಬರೀ 10,000. ವೆಲ್ ಮೇಂಟೈನ್ ನೋಡಿ ವೀಕ್ಷಕರೇ, ನೀವು ಇಲ್ಲಿ ಯಾಕೆ ನಾನು ಬಂದಿದ್ದೀನಿ, ಇದೇ ಒಂದು ಶಾಪ್ನ ಯಾಕೆ ನೋಡಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ವೆಲ್ ಮೇಂಟೈನ್ ಮಾಡಿರ್ತಾರೆ. ಸೊ ಕಮ್ಮಿ ಓಡಿಸಿರೋವಂಥ ಮಾಡೆಲ್ಸ್ನೆಲ್ಲ ಹುಡುಕ್ತಾ ಇರ್ತಾರೆ, ತುಂಬ ಜಾಸ್ತಿ ಓಡಿಸಿ
ಸೊ ನಾಳೆ ದಿವಸ ನಿಮಗೆ 2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ನಿಮಗೆ ಸರ್ವಿಸ್ ಕೊಡಬೇಕು, ಖರ್ಚುಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ನೀವು ಬಂದರೆ ವೆಲ್ ಮೇಂಟೈನ್ ಮಾಡಿರ್ತಾರೆ, ಅವರು ಅಷ್ಟೇ ನೋಡ್ಕೊಂಡಲ್ವ ಸರ್ ನೀವು ತಗೊಳ್ಳೋವಂಥದ್ದು ಕಂಡೀಷನ್ ಗಾಡಿಗಳೇ ಇರುತ್ತೆ. 21 ಸಿಂಗಲ್ ಓನರ್ 10,000 ಓಡಿರೋದು 2,15,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಬುಲೆಟ್ ಬ್ಲಾಕ್ ಸ್ಟೀಲ್ ಬ್ಲಾಕ್ ಅಂತ ಕೇಳ್ತೀರಾ, ತುಂಬಾ ಸರ್ ಒನ್ಲಿ ಫುಲ್ ಬ್ಲಾಕ್ ಇರಬೇಕು ಸರ್ ಅಂತ. ಇದೂ ಅಷ್ಟೇ ವಿತ್ ಡ್ಯುಯಲ್ ಚಾನೆಲ್ ABS, ವೆರಿ ವೆಲ್ ಮೇಂಟೈನ್, ಸೂಪರ್ ಕಂಡೀಷನ್, ಎಲ್ಲ ಕ್ಲಿಯರ್ ಆಗಿದೆ. ಇದೂ ಬಂದ್ಬಿಟ್ಟು ನಿಮ್ಗೆ 2020 ಮಾಡಲು, ಇದು 2 ಲಕ್ಷ ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇದು ಪಲ್ಸರ್ 150 2016 ಮಾಡಲು, ಇದು ಬಂದ್ಬಿಟ್ಟು 52,000 ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ. ಎಷ್ಟು ಓಡಿದೆ ಅದು? ಅದು ಓಡಿರೋದು ಚೆಕ್ ಮಾಡಬೇಕು. ಇದು ಓಡಿದೆ ಸರ್ 30,000 ಏನು ಓಡಿದೆ, ಫೈನಲ್ ಟು ಫೈನಲ್ ಆಗೋ ಬೆಲೆ. ಇದು ಬಂದ್ಬಿಟ್ಟು ಇನ್ನೊಂದು ಪಲ್ಸರ್ ಇದೆ 2014 180cc. ಇದು ಫೈನಲ್ ಟು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಇದು ಒಂದು 48,000 ರೂಪಾಯಿಗೆ ಆಗ್ಬಹುದು. 48,000ಕ್ಕೆ ಮುಗಿಸ್ಬೋದು. 220 ಸರ್, ಇನ್ನೊಂದು ಪಲ್ಸರ್ 220F 2017 ಮಾಡಲು, ಸೂಪರ್ ಕಂಡೀಷನ್ ಅಷ್ಟೇ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ ಇದು ಒಂದು 75,000 ರೂಪೀಸ್ ಆ ಪ್ರೈಸ್ಗೆ ಆಗುತ್ತೆ. ಡ್ಯೂಕ್ 390 ತುಂಬಾ ಜನ ಕೇಳ್ತಾ ಇರ್ತೀರಾ. 2016 ಮಾಡಲು, ಓಡಿರೋದು ಒಂದು 30,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1,45,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಖಂಡಿತ ಸರ್, 1,45,000 ಆರಾಮ ಕೊಡ್ಬೋದು. ಗಾಡಿ ಕಂಡೀಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹೊಸದಾಗಿದೆ ನೋಡಿ. ಹೌದಾ, ಸೂಪರ್. ಒಂದ್ಸಲಿ ಬಂದು ಡ್ಯೂಕ್ ನ ನೋಡಿ ಯಾವ ತರ ಇದೆ ಅಂತ. 2014 ಡ್ಯೂಕ್ ಸಿಂಗಲ್ ಓನರ್. ಇದು ಪ್ರೈಸ್ ಬಂದ್ಬಿಟ್ಟು ಇದು ಹೊಸ ಟೈರ್ಸ್ ಇವೆ 1,20,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. FZS ವರ್ಷನ್ 3 2019, ಇದು ಇದು ಡ್ಯುಯಲ್ ಚಾನೆಲ್ ABS. ಪ್ರೈಸ್ ಹೇಳ್ತಾ ಇರೋದು ನಿಮ್ಗೆ 90,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಮೋಪೆಡ್ ಅಂತಾನೆ ಬರ್ತಾರೆ ತುಂಬಾ ಜನ. ಮೋಪೆಡ್ ಮೈಲೇಜ್ಗೋಸ್ಕರ ಫ್ಯಾಮಿಲಿ ಪರ್ಪಸ್ಗೆ 2017 ಆಕ್ಟಿವಾ 125. ಇದು ಬಂದ್ಬಿಟ್ಟು ನಿಮ್ಗೆ 55,000 ರೂಪಾಯಿ ಹೇಳ್ತಾ ಇರೋದು, ಒಂದು 52,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ತುಂಬಾ ಜನ ಜುಪಿಟರ್ ಕೇಳ್ತೀರಾ. 2018 ಸಿಂಗಲ್ ಓನರ್ ಅಲಾಯ್ ವೀಲ್ಸ್ ಗಾಡಿ. ಹೌದು, ಸಿಂಗಲ್ ಓನರ್ ಗಾಡಿ, ಸೂಪರ್ ಮೈಲೇಜ್ ಬರುತ್ತೆ. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ ಒಂದು 55,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. 2017 ಡ್ಯುಯೆಟ್, ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ ಆಗಿ ಇದು ಹೇಳ್ತಾ ಇರೋದು ಒಂದು 55,000 ರೂಪಾಯಿ, ಒಂದು 52,000 ರೂಪಾಯಿ ಆಗುತ್ತೆ. 2017 ಮಾಡಿ ಒಳ್ಳೆ ಮೈಲೇಜ್ ಬೈಕ್, ಸ್ಕೂಟರ್. ಆಕ್ಸೆಸ್ 24,000 ಓಡಿದೆ. 2018 ಸಿಂಗಲ್ ಓನರು, ಸೂಪರ್ ಮೈಲೇಜ್ ಸ್ಕೂಟರ್. ಬೆಲೆ ಬಂದ್ಬಿಟ್ಟು ಇದು ನಿಮ್ಗೆ 58,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಆಕ್ಸೆಸ್, ಇದು ಅಲಾಯ್ ವೀಲ್ ಡಿಸ್ ಬ್ರೇಕ್ 2021. ಇದು ಫೈನಲ್ ಟು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 82,000 ರೂಪಾಯಿ ಆಗುತ್ತೆ. ನೋಡಿ, ಇದು ಡಿಯೋ DX 2021 ವಿತ್ ಡಿಜಿಟಲ್ ಮೀಟರ್, ಸಿಂಗಲ್ ಓನರ್, ಸೂಪರ್ ಆಗಿರೋದು. ಫೈನಲ್ ಟು ಫೈನಲ್ ನಿಮ್ಗೆ 78,000 ರೂಪಾಯಿ ಸಿಗುತ್ತೆ ಫೈನಲ್ ಟು ಫೈನಲ್. ಇನ್ನೊಂದು ಜುಪಿಟರ್ ಕ್ಲಾಸಿಕ್ ಅಲಾಯ್ ವೀಲ್ಸ್, ಡಿಸ್ ಬ್ರೇಕ್, ಟೈರ್ಸ್, ಸೂಪರ್ ಆಗಿರೋದು. ಇದು 2018 ನಿಮ್ ಚಾನಲ್ ಮುಖಾಂತರ ಬಂದ್ರೆ ಇದು 65,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆಪ್ರಿಲಾ SR 2020, ಹೌದು, ಔಟ್ ಆಫ್ ಗ್ರಾಫಿಕ್ಸ್ ಮಾಡಿರೋದು. ಇದು 2020 ಮಾಡಲು, ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 75,000 ರೂಪೀಸ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಓಡಿರೋದು ಒಂದು 22,000 ಓಡಿದೆ ಸರ್. ವೀಕ್ಷಕರು ನೋಡ್ಬೋದು, ಈ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ಬಂದು ಗಾಡಿಯನ್ನು ತಗೊಂಡು ಹೋಗ್ಬಿಡ್ತಾರ. ಸೂಪರ್ ಆಗಿದೆ. ಈ ತರ ನೋಡ್ಬೋದು. ಸುಜುಕಿ ಬರ್ಗ್ಮ್ಯಾನ್ ಬ್ಲೂಟೂತ್ ವರ್ಷನ್ 2022 ಓಡಿರೋದು ಮಾತ್ರ 6,000. ಫೈನಲ್ ಟು ಫೈನಲ್ ನಿಮ್ಗೆ ಪ್ರೈಸ್ ಇದು 1,05,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು. ಇನ್ನೊಂದು ಆಕ್ಟಿವಾ 6G 21 ಮಾಡೆಲ್, ಸಿಂಗಲ್ ಓನರ್. ಇದು ಪ್ರೈಸ್ ನಿಮ್ಗೆ 75,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 5G 2017 ಸಿಂಗಲ್ ಓನರ್ ಗಾಡಿ, 55,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಹೋಂಡಾ ಆಕ್ಟಿವಾ 5G ಹೊಸ ಟೈರ್ಸ್, ಸಿಂಗಲ್ ಓನರ್, ಓಡಿರೋದು ಮಾತ್ರ 20,000. ಸಿಂಗಲ್ ಓನರ್ ಗಾಡಿಗಳು 90% ನಮ್ಮ ಹತ್ರ ಇರೋ ವೆಹಿಕಲ್ಸ್ ಎಲ್ಲ ಸಿಂಗಲ್ ಓನರ್. ಇದು ಪ್ರೈಸ್ ಬೆಲೆ ಬಂದ್ಬಿಟ್ಟು ನಿಮ್ಗೆ 58,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಇದು ಬಂದ್ಬಿಟ್ಟು ಡಾಮಿನರ್ 2018 ಸೂಪರ್ ಕಂಡೀಷನ್, ಡ್ಯುಯಲ್ ಚಾನೆಲ್ ABS, 1,20,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2017 ಮಾಡಲು ಆಕ್ಟಿವಾ, ಸೂಪರ್ ಕಂಡೀಷನ್, ಸಿಂಗಲ್ ಓನರ್. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 17 ಮಾಡಲು, ಫೈನಲ್ ಟು ಫೈನಲ್ ನಿಮ್ಗೆ ಆದ್ರೆ ಬೆಲೆ ಒಂದು 55,000 ರೂಪಾಯಿ ರೇಂಜ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೋಂಡಾ ಹಾರ್ನೆಟ್ 2018 ಸಿಂಗಲ್ ಓನರ್. ಪ್ರೈಸ್ ಬೆಲೆ ಬಂದ್ಬಿಟ್ಟು ನಿಮ್ಗೆ ಇದು ಒಂದು 58,000 ರೂಪಾಯಿಗೆ ಫೈನಲ್ ಟು ಫೈನಲ್ ಆಗ್ಬೋದು. ಹೋಂಡಾ ಯೂನಿಕಾರ್ನ್ 2013 ಸಿಂಗಲ್ ಓನರ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಇದು 45,000 ರೂಪಾಯಿಗೆ ಆಗುತ್ತೆ.
ನೋಡಿ ಇನ್ನೊಂದು ಮೈಲೇಜ್ ಗಾಡಿ ಬೇಕಾ? ಇಲ್ಲ ಇನ್ನೊಂದು ಹೀರೋ ಹೋಂಡಾ ಪ್ಯಾಷನ್ ಪ್ರೋ 2010 ಮಾಡಲು ಒಳ್ಳೆ ಮೈಲೇಜ್ ಗಾಡಿ. ಒನ್ಲಿ ಒನ್ ಪ್ರೈಸ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಒಂದು 30,000 ರೂಪಾಯಿಗೆ ಆಗುತ್ತೆ. ಬಜಾಜ್ ಪ್ಲಾಟಿನಾ, ಇದು ವಿತ್ ಸೆಲ್ ಸ್ಟಾರ್ಟ್ ಅಲಾಯ್ ವೀಲ್ಸ್ ಎಲ್ಲ ಇರೋದು. 2021 ಮಾಡಲು. ಸರಿ, ಬೆಲೆ ಬಂದ್ಬಿಟ್ಟು ನಿಮಗೆ 72 ಆಗುತ್ತೆ. 72ನಾ? ಎಸ್. ಈಗ ಯಮಹಾ FZS ವರ್ಷನ್ 2 2016 ಬೆಲೆ ಬಂದ್ಬಿಟ್ಟು 55,000 ರೂಪಾಯಿಗೆ ಫೈನಲ್ ಆಗುತ್ತೆ. ಇದೊಂದು ಬೇರೆ ಕಲರ್ ಯಮಹಾ FZS ವರ್ಷನ್ 2, ಇದು 16ನೇ ಮಾಡಲು. ಬೆಲೆ ಬಂದ್ಬಿಟ್ಟು 55,000 ರೂಪಾಯಿ ಆರೆಂಜ್ ಆಗುತ್ತೆ. ಲೋ ಬಜೆಟ್ ಅಲ್ಲಿ ಸುಜುಕಿ ಆಕ್ಸೆಸ್ ಬೇಕಂತ ಕರೆಕ್ಟ್. 2013ನೇ ಮಾಡಲು ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒನ್ಲಿ ಒನ್ ಬೆಲೆ 30,000 ರೂಪಾಯಿಗೆ ಆಗುತ್ತೆ. ಒನ್ಲಿ ಒನ್ ಬೆಲೆ. ಬಜಾಜ್ ಅವೆಂಜರ್ 2018 150cc ಸ್ಟ್ರೀಟ್ ಬೆಲೆ ಬಂದ್ಬಿಟ್ಟು 65,000 ರೂಪಾಯಿಗೆ ಆಗುತ್ತೆ. 65 ಅಷ್ಟೇ. ಆಮೇಲೆ ಇನ್ನೊಂದು ಪಲ್ಸರ್ 220F 2017ನೇ ಮಾಡಲು. ಬೆಲೆ ಬಂದ್ಬಿಟ್ಟು ನಿಮ್ಗೆ ಇದು ಒಂದು 75,000 ರುಪೀಸ್. ಎಷ್ಟನೇ ಓನರ್ ಹೇಳ್ಬೋದು ಸರ್? ಸಿಂಗಲ್ ಓನರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪಲ್ಸರ್ 180 2017 ಸಿಂಗಲ್ ಓನರು. ಪ್ರೈಸ್ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರೈಸ್ ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಇದು ಒಂದು 65 ಆಗುತ್ತೆ. 65 ಆಗುತ್ತೆ. ನಮ್ದು ಇನ್ನೊಂದು ಬ್ರಾಂಚ್ ನಿಮ್ಗೆ ಹೇಳಿದೆ ಜಸ್ಟ್ ಆಪೋಸಿಟ್ ಅಲ್ಲಿ ಇರೋದು. ಇದು ಮೈಲೇಜ್ಗೋಸ್ಕರ 2005ನೇ ಮಾಡಲು ಹೀರೋ ಹೋಂಡಾ ಸ್ಪ್ಲೆಂಡರ್ FC ಆಗಿದೆ. 5 ವರ್ಷ ಫ್ರೆಶ್ ಆಗಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಒಬ್ಬರೇ ಓನರು. ಇದು ಬೆಲೆ ಬಂದ್ಬಿಟ್ಟು 30,000 ರೂಪಾಯಿ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಒಳ್ಳೆ ಮೈಲೇಜ್ ಬೈಕ್. ಇನ್ನೊಂದು TVS XL 100 2021 ಓಡಿರೋದು 8,000. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ 52,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೋಂಡಾ ಏವಿಯೇಟರ್ ಪಳಪಳ ಅಂತ ಒಳ್ಕೊಂತ ಇದೆ ನೋಡಿ, ಸೂಪರ್ ಆಗಿದೆ. ಸಿಂಗಲ್ ಓನರ್ 2019 ಒಬ್ಬರೇ ಓನರು. ಇದು ಬೆಲೆ ಬಂದ್ಬಿಟ್ಟು 65,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮಾಡೆಲ್ ತುಂಬಾ ಚೆನ್ನಾಗಿದೆ ಸರ್. ಹೌದು, ಇದು ನೋಡಿ ಸುಜುಕಿ ಆಕ್ಸೆಸ್ 125 ಇದು ಸಿಂಗಲ್ ಓನರ್. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಂದು 68,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಗಾಡಿ ಇತ್ತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂತೀರ ಅಂದ್ರೆ ಅದನ್ನು ಮಾಡಬಹುದು. ಈಗ ತಾವು ನೋಡ್ಬೋದು 2000 ಡಿಸ್ಕವರಿ ಒಳ್ಳೆ ಮೈಲೇಜ್ ಕೊಡೋ ಬೈಕ್. 2013ನೇ ಮಾಡಲು ಒಳ್ಳೆ ಮೈಲೇಜ್ ಕೊಡೋ ಬೈಕ್ ಇದು. 35,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಹೀರೋ ಹೋಂಡಾ CB ಶೈನ್ 125 ಒಳ್ಳೆ ಮೈಲೇಜ್ ಬೈಕ್. 2020ನೇ ಮಾಡಲು ಓಡಿರೋದು ಮಾತ್ರ ನಿಮ್ಗೆ ನೋಡಿ, ಅದು ತುಂಬಾ ಕಡಿಮೆ, 14,000 ಓಡಿದೆ. ಬರೇ 14,000 ಓಡಿದೆ. ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 75,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಇನ್ನೊಂದು ಪಲ್ಸರ್ 150 2018 ಸೂಪರ್ ಆಗಿದೆ. ಇದು ಸಿಂಗಲ್ ಓನರ್ ಗಾಡಿನೇ. ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 78,000 ರುಪೀಸ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನೆಗೋಷಿಯಬಲ್ ಇದೆ ವೀಕ್ಷಕರೇ. ಒಂದ್ಸಲಿ ಬಂದು ನೀವು ಫೈನಲ್ ಮಾಡ್ಕೊಂಡ್ರೆ ನೆಗೋಷಿಯಬಲ್ ಇದೆ. ವೆಸ್ಪಾ ಕೂಡನೂ ಇದೆ 2017ನೇ ಮಾಡಲು. ಇದೂನು ಸೆಲ್ ಸ್ಟಾರ್ಟ್, ಡಿಸ್ಕ್ ಬ್ರೇಕ್ ಎಲ್ಲ ಸೂಪರ್ ಮ್ಯಾಟ್ ಬ್ಲಾಕ್. ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 68,000 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ TVS ಎಂಟಾರ್ಕ್ 2020ನೇ ಮಾಡಲು 75 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪಕ್ಕದ ಇನ್ನೊಂದು ಆಕ್ಟಿವಾ ನೋಡ್ತಾ ಇದ್ದೀವಿ. ಆಕ್ಟಿವಾ 2017ನೇ ಮಾಡಲು ಒಳ್ಳೆ ಸೂಪರ್ ಕ್ಲಾಸ್ ಕಂಡೀಷನ್ ಇರೋದು. 52,000 ರೂಪಾಯಿ ಆ ಪ್ರೈಸ್ ಅಲ್ಲಿ ಆಗುತ್ತೆ. ಕಂಡೀಷನ್ ತುಂಬಾ ಚೆನ್ನಾಗಿದೆ ಅದು. ಬಜಾಜ್ ಪ್ಲಾಟಿನಾ ಒಳ್ಳೆ ಮೈಲೇಜ್ ಬೈಕ್. 110cc ಅಲಾಯ್ ವೀಲ್, ಸೆಲ್ ಸ್ಟಾರ್, ಡಿಸ್ಕ್ ಬ್ರೇಕ್, ಡಿಜಿಟಲ್ ಮೀಟರ್, ಟಾಪ್ ಪ್ರೈಸ್ ಹೇಳಿ ಎಷ್ಟಾಗಬಹುದು? ಇದು ಬಂದ್ಬಿಟ್ಟು ಒಂದು ನಿಮ್ಗೆ ಒಂದು 75 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸರ್, ಆಟೋ ಪಾಯಿಂಟ್ ಅಲ್ಲಿ ನಿಮಗೆ ಎಕ್ಸ್ಚೇಂಜ್ ಆಫರ್ ಇದೆ. ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ಎಕ್ಸ್ಚೇಂಜ್ ಮಾಡಬಹುದು. EMI ಅವೈಲೇಬಲ್ ಇದೆ. ಲೋಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್, ಲೋ ಡೌನ್ ಪೇಮೆಂಟ್, ಈಸಿ EMI ಆಪ್ಷನ್ಸ್, ಬೆಸ್ಟ್ ಎಕ್ಸ್ಚೇಂಜ್ ಪ್ರೈಸ್ ಕೊಡ್ತೀವಿ. ಆಫರ್ಸ್ ಏನಿದೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ಬ್ರಾಂಡೆಡ್ ಹೆಲ್ಮೆಟ್ ಇದೆ, ISI, ಆಮೇಲೆ ಟೆಫ್ಲಾನ್ ಕೋಟಿಂಗ್, ಆಮೇಲೆ 1 ಇಯರ್ ಇನ್ಶೂರೆನ್ಸ್, ಆಮೇಲೆ ನಿಮ್ಗೆ ಎಕ್ಸ್ಟೆಂಡೆಡ್ ವಾರಂಟಿ ಇದೆ, RTO ಫೀಸ್ ಕನ್ಸೆಷನ್ ಇದೆ. 7-8 ಸ್ಕೀಮ್ಸ್ ಗಳಿವೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಒಂದು ತಾವು ಚೂಸ್ ಮಾಡಬಹುದು. ಒಂದಾದ್ರೂ ಚೂಸ್ ಮಾಡ್ಕೋಬಹುದು. ಹೌದು. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅದು ಮಸ್ಟ್ ಹೇಳ್ಬಿಡಿ. ನಾವಿರೋದು ಜಯನಗರ 4T ಬ್ಲಾಕ್ 30ನೇ ಕ್ರಾಸ್. ವೆರಿ ಈಸಿ ಲ್ಯಾಂಡ್ ಮಾರ್ಕ್ ಅಂದ್ರೆ ತಿಲಕ್ ನಗರ ಪೊಲೀಸ್ ಸ್ಟೇಷನ್, ಜಯನಗರ 4ನೇ T ಬ್ಲಾಕ್ 30ನೇ ಕ್ರಾಸ್, ಬ್ಯಾಂಗ್ಳೂರ್ 41. ಸೊ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀನಿ ವೀಕ್ಷಕರೇ. ಸೊ ನೀವು ಈಸಿಯಾಗಿ ಬರ್ಬೋದು ಈ ಒಂದು ಶಾಪ್ಗೆ. ಸೊ ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮದು ಶಾಪ್? ಸರ್, ಬೆಳಗ್ಗೆ 10ರಿಂದ ರಾತ್ರಿ 9 ತನಕ ಇರ್ತೀವಿ. ಸಂಡೇ ಹಾಫ್ ಡೇ ಇರ್ತೀವಿ. ಸೊ ನೋಡಿದ್ವಿ ಇಷ್ಟೊಂದು ಬೈಕ್ಸ್ನ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳ ವೀಕ್ಷಕರೇ ಇರುವಂಥದ್ದು. ಸೊ ಯಾರಿಗಾದ್ರೂ ಸಿಂಗಲ್ ಓನರ್ ಗಾಡಿನ ವೆಹಿಕಲ್ನ ಹುಡುಕ್ತಾ ಇದ್ರೆ, ಮೋಪೆಡ್ ಆಗಿರ್ಬೋದು, ಇಲ್ಲ ಗೇರ್ಗಳಾಗಿರ್ಬೋದು, ಇಲ್ಲ ನೀವು KTM, ಡ್ಯೂಕೋ, ಪಲ್ಸರು, NS ಈ ಥರ ಹೋದಾಗ ಎಲ್ಲ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಎಲ್ಲ ಫಸ್ಟ್ ಓನರ್ ಗಾಡಿಗಳೇ. ಸೊ ಖಂಡಿತ ಯಾರಿಗಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಖಂಡಿತ ಒಂದ್ಸರಿ ಬಂದು ಭೇಟಿಯಾಗಿ. ಬೇಕಾದ್ರೆ ನೀವು 2-3 ಶಾಪ್ನ
ಅಲ್ಲೂ ಒಂದ್ಸಲಿ ವಿಚಾರಿಸ್ಕೊಬರ್ಬೋದು, ಇಲ್ಲೂ ಒಂದ್ಸಲಿ ಬಂದು ವಿಚಾರಿಸ್ಕೋಬೋದು. ನಿಮ್ಮ ಪ್ರೈಸ್ ಯಾವ ಥರ ಇದೆ, ವೇರಿಯೇಷನ್ ಇದೆ, ಯಾವ ಥರ ಆಫರ್ ಕೊಡ್ತಾರೆ. ಆಗಲೇ ಸರ್ ಹೇಳ್ದಂಗೆ ನಿಮಗೆ ಹೆಲ್ಮೆಟ್ ಫ್ರೀ ಇದೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಸಿಗ್ತಾ ಇದೆ. ಸೊ ಅದರಲ್ಲಿ ಇನ್ನೂ ಒಂದು 3-4 ಆಫರ್ಸ್ನ ಸರ್ ಆಗಲೇ ಹೇಳಿದ್ರು. ಸೊ ಒಂದ್ಸಲಿ ಬಂದು ಭೇಟಿ ಮಾಡಿ ಯಾವ ಥರ ಇದೆ ಸ್ಟೋರ್ನ. ಸೊ ಇಲ್ಲಿ ಇಲ್ಲದೇ ಇರೋವಂಥ ಮಾಡೆಲ್ ಯಾರು ನಿಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ಕಾಲ್ ಮಾಡಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ಒಂದ್ಸಲಿ ಬಂದು ಭೇಟಿ ಆಗ್ಬೋದು. ಸೊ ಇದೇ ಥರ ಕಂಟೆಂಟ್ನ ತೊಗೊಂಬರ್ತಾ ಇದ್ದೀನಿ ನಿಮ್ಮ ಚಾನಲಲ್ಲಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.